ಎಲ್ಲರಿಗೂ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಮನೆಯಲ್ಲಿ ಮಲಗುವಾಗ ತಲೆ ಯಾವ ದಿಕ್ಕಿಗೆ ಇಡುತ್ತೇವೆ ಅನ್ನೋದು ಕೂಡ ತುಂಬ ಮುಖ್ಯ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಮೊದಲನೆಯ ದಿಕ್ಕು ನೋಡುವುದಾದರೆ ಅದುವೇ ಪೂರ್ವ ದಿಕ್ಕು. ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾರೆ. ಹಾಗೂ ಈ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಆರೋಗ್ಯ ವೃದ್ಧಿ, ಧಾರ್ಮಿಕತೆಯಲ್ಲಿ ಆಸಕ್ತಿ ಉಂಟಾಗುತ್ತದೆ. ಓದುವ ಮಕ್ಕಳಿಗೆ ಪೂರ್ವ ದಿಕ್ಕು ಶ್ರೇಷ್ಠವಾದ ದಿಕ್ಕು ಅಂತಲೇ ಹೇಳ್ಬಹುದು. ಓದದೆ ಹಠ ಮಾಡುವ ಮಕ್ಕಳಿಗೆ ಸೂರ್ಯ ಹುಟ್ಟುವ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓದಲು ಹಾಗೂ ಮಲಗಲು ತುಂಬ ಅತಿ ಶ್ರೇಷ್ಠವಾದ ದಿಕ್ಕಾಗಿದೆ. ಇನ್ನು ಎರಡನೆಯ ದಿಕ್ಕನ್ನು ನೋಡುವುದಾದರೆ ಅದುವೇ ಪಶ್ಚಿಮ ದಿಕ್ಕು. ಪಶ್ಚಿಮ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಕೆಟ್ಟ ಕನಸುಗಳು, ನಿದ್ರಾಭಂಗ, ಆರ್ಥಿಕ ಸಮಸ್ಯೆ, ಮನೆಯಲ್ಲಿ ಜಗಳ, ಅನಾರೋಗ್ಯ ತೊಂದರೆಗಳು ಉಂಟಾಗುತ್ತವೆ. ಆದ್ದರಿಂದ ಈ ದಿಕ್ಕಿಗೆ ತಲೆ ಹಾಕಿ ಮಲಗುವುದನ್ನು ತಪ್ಪಿಸುವುದು ತುಂಬ ಒಳ್ಳೆಯದು. ಇನ್ನು ಮೂರನೆಯ ದಿಕ್ಕನ್ನು ನೋಡುವುದಾದರೆ ಅದುವೇ ಉತ್ತರ ದಿಕ್ಕು. ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ಭಯ, ಅಶಾಂತಿ, ಮಿತ್ರಹೀನ ಮತ್ತು ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಉಂಟಾಗುತ್ತದೆ. ಆದ್ದರಿಂದ ಮಲಗುವುದು ಉತ್ತರ ದಿಕ್ಕಿಗೆ ಒಳ್ಳೆಯದಲ್ಲ. ಇನ್ನು ನಾಲ್ಕನೆಯ ದಿಕ್ಕನ್ನು ನೋಡುವುದಾದರೆ ಅದುವೇ ದಕ್ಷಿಣ ದಿಕ್ಕು. ಮಲಗುವುದಕ್ಕಂತೂ ತುಂಬಾ ಒಳ್ಳೆಯ ದಿಕ್ಕು ಅಂತಲೇ ಹೇಳಬಹುದು. ನಿದ್ರೆ ಚೆನ್ನಾಗಿ ಬರುತ್ತದೆ, ಆರೋಗ್ಯಕ್ಕೂ ಒಳ್ಳೆಯದು ಹಾಗೂ ಮನೆಯಲ್ಲಿ ಶಾಂತಿ, ಆರೋಗ್ಯ, ವೃದ್ಧಿ, ಸುಖಮಯ ದಾಂಪತ್ಯ ಜೀವನಕ್ಕೆ ತುಂಬಾ ಒಳ್ಳೆಯದು. ದುಡಿಯುವ ಯಜಮಾನಿಗಂತೂ ದಕ್ಷಿಣ ದಿಕ್ಕು ಶ್ರೇಷ್ಠವಾದ ದಿಕ್ಕು. ಹಾಗಾಗಿ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಹಾಗಾಗಿ ನಮ್ಮ ಒಂದು ಸಣ್ಣ ಬದಲಾವಣೆ ಜೀವನವನ್ನೇ ಬದಲಿಸಬಹುದು. ಪ್ರಯತ್ನ ಮಾಡಿ ನೋಡುವುದರಲ್ಲಿ ತಪ್ಪು ಇಲ್ಲ ಅಲ್ಲವಾ? ಇವತ್ತೇ ಬದಲಾವಣೆ ಮಾಡಿಕೊಳ್ಳಿ, ಜೀವನವನ್ನು ಬದಲಾಯಿಸಿಕೊಳ್ಳಿ. ಹೀಗೆ ಇನ್ನಷ್ಟು ಎಲ್ಲ ತರಹದ ವಿಡಿಯೋಗಳಿಗಾಗಿ ಸಂಸ್ಕೃತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಧನ್ಯವಾದ.